ಪಾಯಸ ತುಂಬಾ ಚೆನ್ನಾಗಿದೆ, ಬೇಕಾ? ಚೂರು ಫೋನ್ ಪರವಾಗಿಲ್ಲ, ಆಮೇಲೆ ನೋಡ್ಕೋತೀನಿ ತಗೋ. ಡ್ಯೂಟಿ ಫಸ್ಟ್. ಥ್ಯಾಂಕ್ಸ್. ಶಿರ್ಷಾ. ಓ, ಸೇ ಹಾಯ್. ಯಾ. ಹಾ ಶಿರ್ಷಾ, ಏನ್ ಪ್ರಾಬ್ಲಮ್? ಸರ್, ನನಗ್ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಹೇಗೆ? ಸಡನ್ ಆಗಿ ನನಗೆ ಫೋನ್ ಮಾಡಿದ್ಯಾ ಅಂತ ಏನೋ ಚಿಕ್ಕ ಪ್ರಾಬ್ಲಮ್ ಇರಲೇಬೇಕಲ್ಲ, ಏನ್? ನೀವ್ ಅನ್ಕೊಂಡ್ ಹಾಗೆ ಇದು ಚಿಕ್ಕ ಪ್ರಾಬ್ಲಮ್ ಅಲ್ಲ, ದೊಡ್ಡ ಪ್ರಾಬ್ಲಮ್ ಸರ್. ನಮ್ ಕಾಲೇಜಲ್ಲಿ ಒಬ್ಬ ದಿನ ನನ್ನನ್ನ ಹಾಗ್ ಮಾಡ್ಬಿಡ್ತೀನಿ, ಹೀಗ್ ಮಾಡ್ಬಿಡ್ತೀನಿ ಅಂತ ಭಯ ಪಡಿಸ್ತಾನೆ ಸರ್. ಹಾಗೆ ಹೀಗೆ ಅಂದ್ರೆ ಏನೋ ಗೊತ್ತಿಲ್ಲ ಸರ್, ತುಂಬಾ ಭಯ ಆಗ್ತಿದೆ. ನೀವೇ ಹೆಲ್ಪ್ ಮಾಡ್ಬೇಕು. ನಮ್ ಕಡೆಯವ್ರನ್ನ ಕಳಿಸ್ತೀನಿ ಬಿಡಿ, ಅವ್ರು ನೋಡ್ಕೋತಾರೆ. ನೀವೇ ಪರ್ಸನಲ್ ಆಗಿ ಬನ್ನಿ ಪ್ಲೀಸ್, ಬಿಕಾಸ್ ಇಸ್ ವೆರಿ ಡೇಂಜರ್. ನೀವ್ ನಡೀರೋ, ನಾನ್ ಬರ್ತೀನಿ. ಯಾರ್ ಫೋನಲ್ಲಿ? ಅದು ಫ್ರೆಂಡ್. ಏನ್ ಬಾಯ್ ಫ್ರೆಂಡಾ? ಅಯ್ಯೋ, ಜಸ್ಟ್ ಫ್ರೆಂಡ್. ಹೊರಡು. ಹರಿ. ಹಾ ಸಿರಿ. ಹರಿ, ಅದು ಏನ್ ಹೇಳು? ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಮಾತಾಡು. ಅಯ್ಯೋ, ಇಲ್ ಬೇಡ. ನಾಳೆ ಬೆಳಗ್ಗೆ 10 ಗಂಟೆಗೆ JP ಪಾರ್ಕ್ ಬನ್ನಿ, ಅಲ್ಲೇ ಮಾತಾಡೋಣ. ಸ್ಕೆಚ್ ಏನಾದ್ರು ಹಾಕಿದಳ ಇವಳು? ಓಕೆ, ರೈಟ್ ಹೇಳ್. ಥ್ಯಾಂಕ್ ಯು. ಕಳ್ಸ್ಕೋ. ಸರ್, ನಾನೊಂದು ಸೂಪರ್ ಪ್ಲಾನ್ ಮಾಡಿದ್ದೀನಿ. ಸೀನು ಚೆನ್ನಾಗಿ ಅರ್ಥ ಆಯ್ತು ಬಿಡು ನನಗೆ. ಹಾಗಾದ್ರೆ ನಾಳೆ ನೀವು ಬರ್ತೀರಾ ಅಲ್ಲ ಸರ್? ಖಂಡಿತ, ನಾನೇ ಪರ್ಸನಲ್ ಆಗಿ ಬರ್ತೀನಿ. ಥ್ಯಾಂಕ್ ಯು. ಲೇ ಹರಿ, ಸರಿಯಾಗಿ ಸಿಗಾಕೊಂಡೆ ಕಣೋ ನನ್ನ ಕೈಯಲ್ಲಿ. ಅಮ್ಮ, ಹರಿ ನೋಡಿಯೋದಕ್ಕೆಲ್ಲ ರೆಡಿ ತಾನೆ? ರೆಡಿ. ಈ ಸತಿ ನೀನ್ ಅವ್ನ್ ಬಿಟ್ರು ನಾನ್ ಮಾತ್ರ ಬಿಡಲ್ಲಮ್ಮ. ಈ ತುಕ್ ಹಿಡ್ದಿರೋ ಕತ್ತಿಯಿಂದನಾ? ಅಮ್ಮ, ಚುಚ್ಚೋದು ನಮ್ಗೆ ಹೊಸ ಟಚ್ ಅಲ್ವಮ್ಮ. ಅದಕ್ಕೆ ಈ ತುಕ್ಕಿಡಿದಿರೋ ಕತ್ತಿಯಿಂದ ಅವನ್ನ ಚುಚ್ಚಿದಾಗ ಅಪ್ಪಿ ತಪ್ಪಿನೂ ಎಸ್ಕೇಪ್ ಆಗ್ಬಿಟ್ರೆ ಸಟ್ಟಿಗೆ ಸತ್ತೋಗ್ಬಿಡ್ತಾನೆ. ಆಯ್ತಾಯ್ತು, ನಿನ್ನಿಷ್ಟ. ಏನು ಬ್ಲಾಕ್ ವೈಟ್ ಸೇರ್ಕೊಂಡು ಕಲರ್ಫುಲ್ ಸೀನ್ ಸ್ಕೆಚ್ ಆಗ್ತಾರ ತರ ಇದೆ. ಯಾವ್ದಕ್ಕೂ ನಾವು ಒಂದ್ ಸ್ವಲ್ಪ ಹುಷಾರಾಗೇ ಇರ್ಬೇಕು. ಒಂದ್ ಐಡಿಯಾ ಮಾಡೋಣ. ಅಲ್ಲಿ ಪೊದೆಗಳು ಕಾಣ್ತಿದ್ಯಲ್ಲ, ನೀನ್ ಅದ್ರ ಹಿಂದೆ ಹೋಗಿ ಬಚ್ಚಿಟ್ಕೋ. ಅವ್ನ್ ಬರ್ತಿದ್ದ ಹಾಗೆ ನಾನಲ್ಲೇ ಕಳಿಸ್ತೀನಿ. ಓಕೆನಾ? ಓಕೆ ಓಕೆ, ಹೋಗು. ಹಾಯ್. ಹಾಯ್. ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದಿಲ್ಲ, ಏನದು? ಅದು ಒಂದ್ ನಿಮಿಷ. ಓಕೆ. ಹಲೋ ಸರ್, ಎಲ್ಲಿದ್ದೀರಾ? ಇಲ್ಲೇ ಪಾರ್ಕಲ್ಲಿ. ಹೌದಾ ಸರ್? ನಿಮ್ ಪಕ್ಕ ನಿಂತಿದ್ದಾನಲ್ಲ ಅವನೇನ? ಹೌದು ಸರ್. ಏನಾದ್ರೂ ನೆಪ ಮಾಡಿ ಅವನ್ನ ಆ ಕಡೆ ಕಳ್ಸು, ನಿಂತ್ರ ಮಾತಾಡ್ತೀನಿ. ಸರಿ ಸರ್. ಸರಿ, ಏನಾಯ್ತು? ನೀರಾ? ನಾನು ಹೋಗಿ ತಗೊಂಡ್ಬರ್ತೀನಿ. ಸರ್, ಒಂದ್ ಸೂಪರ್ ಐಡಿಯಾ ಮಾಡಿ ಅವನ್ನ ನೀರ್ ತರ ಕಳ್ಸಿದೀನಿ. ಈಗೇನ್ ಮಾಡ್ಲಿ? ಫೋನ್ ಇಡು ಮೊದ್ಲು. ಸರ್, ನೀವ್ ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀನಿ. ಇವನೇನಾ? ಹೌದು ಸರ್. ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀನಿ ಇವನ್ನ. ಬಹಳ ಕಿಲಾಡಿ ನನ್ನ ಮಗ, ಯಾವತ್ತೋ ಸಿಗಾಕೋತಾನ ಅನ್ಕೊಂಡಿದ್ದೆ. ಕರೆಕ್ಟ್ ವಿಚಾರಕ್ಕೆ ಸಿಗಾಕೊಂಡಿದ್ದಾನೆ. ಈಗ ನೀ ಏನ್ ಮಾಡು, ನನ್ಗೆ ಅಲ್ಲೊಂದು ಪೊದೆ ಕಾಣ್ತಾ ಇದೆಯಲ್ಲ, ಆ ಪೊದೆಗೆ ಅವ್ನು ಬಂದ ತಕ್ಷಣ ಕಳ್ಸು. ಸರ್, ನೀವು ಅದೇ ಪೊದೆ ಹಿಂದೆನಾ? ಇಲ್ಲ, ಅಲ್ಲಿ ಯಾವ್ದಾದ್ರು ಪ್ರಾಣಿ ಇದ್ರೆ ಅಂತ. ಅದೆಲ್ಲ ವರಿ ಮಾಡ್ಕೊಂಬೇಡ, ಹಬ್ಬ ಅಂದ್ರೆ ನೆಮ್ಮೆ ಇರುತ್ತೆ. ಓಕೆ, ಬಂದ ತಕ್ಷಣ ಕಳ್ಸು. ಹರಿ ಬತ್ತಾನೆ ಅನ್ಕೊಂಡ್ರೆ ಇವ್ನು ಯಾರು ಬಂದವರಲ್ಲ. ಮೋಸ್ಟ್ಲಿ ನಮ್ ತರನೇ ಡೀಲಿಂಗ್ ಇರ್ಬೇಕು. ತಗೋ ಸಿರಿ. ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ನೀರ್ ಬೇಕು ಅಂದಿಲ್ಲ, ತಗೊಂಬರಕ್ ಹೋಗಿದ್ದೆ. ಅಯ್ಯೋ, ಅದ್ ಬಿಡು. ನಾನಿಲ್ಲಿ ನಿನ್ಗೆ ಯಾಕೆ ಬರಕ್ ಹೇಳ್ದೆ ಗೊತ್ತಾ? ಯಾಕೆ? ಒಬ್ಬ ನನ್ಗೆ ತುಂಬಾ ಕಾಟ ಕೊಡ್ತಿದ್ದಾನೆ. ಹೌದಾ? ಈಗ್ಲೂ ಇಲ್ಲಿಗ್ ಬಂದು ನನ್ನ ಇಲ್ ಗಿಲ್ದ, ಇಲ್ ಮುಟ್ಟದ, ಕಿಸ್ಸು ಕೊಟ್ಟ. ಕಿಸ್ಸ? ಈಗೆಲ್ಲ ಅವನು ಆ ಪೊದೆ ಹಿಂದೆ ಇದ್ದಾನೆ. ಯಾವನ ಅವನು? ನಮ್ ಕಾಲೇಜ್ ಹುಡುಗಿನ ರೇಗಿಸ್ತಾ ಇದ್ದಾನ ಅಂದ್ರೆ ಅವ್ನ್ಗೆ ಎಷ್ಟು ಧೈರ್ಯ ಇರ್ಬೇಕು. ಓಹೋ, ನೀನೇನಾ? ಹಲೋ, ಈ ಕಡೆ ತಿರುಗ. ಕಾಲೇಜಿಗೆ ಹೋಗಂತ ಕಳ್ಸಿದ್ರೆ ಏನ್ ಮಾಡ್ತಾ ಇದ್ಯಾ? ಅಣ್ಣ, ನನ್ ಫ್ರೆಂಡ್ ಯಾರೋ ರೇಗಿಸ್ತಿದ್ರಂತ. ಅದೇ ಫ್ರೆಂಡ್ ನನಗೆ ಫೋನ್ ಮಾಡಿ, ನನ್ನ ಮಗನೇ ನನಗೆ ಯಾರೋ ತೊಂದರೆ ಕೊಡ್ತಾ ಇದಾರೆ, ಪಾರ್ಕಿಗೆ ಬನ್ನಿ ಅಂತ ಕರೆದ್ಲು. ಏನ್ ಮಾಡ್ತಾ ಇದ್ದೀನಿ ಚಿನ್ನ? ಅದೇ ಹೆಲ್ಪ್ ಮಾಡೋಣ ಅಂತ ಬಂದೆ ಅಣ್ಣ. ಹೌದಾ? ಯಾರಿಗೆ? ಫ್ರೆಂಡ್ಗೆ. ಬರೀ ಫ್ರೆಂಡ್? ನಿಜವಾಗ್ಲೂ ಫ್ರೆಂಡ್ ಅಣ್ಣ. ಅಣ್ಣ ತಂದಿರಾ? ಇಬ್ರು ಸೇರ್ಕೊಂಡು ಒಂದೇ ಹುಡುಗಿಗೆ ಈ ರೇಂಜ್ ಕಾಟ ಕೊಡ್ತಾ ಇದೀರಾ?
ಏಯ್ ಒಂಟಿ ಎಣ್ಣನಾದ್ರೂ ನಿಮ್ ಕೈಗೆ ಸಿಕ್ಬಿಟ್ರೆ ಅವಳನ್ನ ಪಪ್ಪಾಯಿ ಜ್ಯೂಸ್ ಮಾಡಕ್ ಬಿಡ್ತೀರಲ್ಲ. ಪಪ್ಪಾಯಿ ಜ್ಯೂಸ್ ಇದೇನಿದು ಪೊಲೀಸ್ ಅವ್ರು ರೌಂಡ್ ಅಪ್ ಮಾಡಿದ್ದೀರಾ? ಏನು ಇರೋ ಇದ್ಯಾವ್ದು ಟಿಂಕರ್ ಆಗಿರೋ ಬಾಡಿ? ನಮ್ ಕ್ಯಾಂಟೀನ್ ಅಲ್ಲಿ ವೇಸ್ಟ್ ಬಡಿ ಅಣ್ಣ ಇದು. ಏನು ವೇಸ್ಟ್ ತೋರಿಸ್ತೀನಿ ಅಣ್ಣ ಬಿಟ್ಬಿಡಿ, ನಾನ್ ನೋಡ್ಕೊಂತೀನಿ. ಶೋರ ಶೋರ್ ನೋಡ್ಕತಾರ ಅವನೇ. बा दिखाता हूँ, उधर देखो. उधर ಅಯ್ಯ ನೀ ಏನಾಯ್ತು? ನನ್ ಮಗನ್ ಫುಲ್ ಕೋಟಿಂಗ್ ಕೊಟ್ಟಿದ್ದೀನಿ. ಕೋಟಿಂಗ? ಮತ್ತೆ ನಮ್ಮ ಹತ್ರನೇ ರೌಡಿ ರೌಡಿ ಆಡ್ದಂಗ್ ಆಡಿದ್ರೆ ನಾವು ಸುಮ್ನೆ ಇರ್ತೀವ. ಸರಿ ಬಾ ಹೋಗೋಣ, ಬಂದಿದ್ ಕೆಲ್ಸ ಮುಗೀತಲ್ಲ. Come on, Hari, come on. Yes! 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 Super! ಒಂದು ನಿಮಿಷ. Yes! Yes! ಅವಳು ಮಾತಾಡಂಗಿಲ್ಲ ನೀವು, ಹುಷಾರಿಲ್ಲ ನಿಮ್ಗೆ. ಏನೋ ಒಂದ್ ಮಾಡಿ. ಅದು ಕರೆಕ್ಟ್. ನನ್ ಕೇಳಿ ಕೊಟ್ರೆ ನಾನ್ ಮಾತಾಡಂಗೇ ಇಲ್ಲ, ನೀವು ಮಾತಾಡಂಗಿಲ್ಲ. ಅದಕ್ಕೆ ತಗೊಳ್ಳಿ ಮಾತಾಡಿ. ಸೀರಿನಾ? ಯಾಕೆ ಟೆನ್ಷನ್? ಹಲೋ. ಅಯ್ಯೋ ಅದಕ್ಕೆ ಅಣ್ಣನ್ ಹುಷಾರಿಲ್ಲ, ಅಣ್ಣ ತರ ಇರ್ಬೇಕು. ಹಲೋ ಹಲೋ ಅಕ್ಕ, ಹೇಗಿದ್ದಾರೆ? ಯಾರು? ನಿಮ್ಮವರು? ಚೆನ್ನಾಗಿಲ್ಲಮ್ಮ, ತುಂಬಾನೇ ಹುಷಾರಿಲ್ವಾ? ಇಲ್ಲ ಅಂತ ಇವರಿಬ್ರು ಹೇಳ್ತಿದ್ದಾರೆ. ಯಾರಿಬ್ರು? ಡಾಕ್ಟರು, ನರ್ಸಮ್ಮ? ಹಾಸ್ಪಿಟಲ್ ಅಲ್ಲಿ ಇದ್ದೀರಾ? ಮನೇಲಿದ್ದಾರೆ. ಎಲ್ಲ ನನ್ನಿಂದಾನೇ ಆಗಿತ್ತು. ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಕೋಲ್ಡ್ ಆಗಿ, ಕೋಲ್ಡ್ ಸೈನಸ್ ಆಗಿ, ಆಮೇಲೆ ಸೈನಸ್ ಮೇಲೆ ವೈರಸ್ ಕೂತು ಟೈಫಾಯ್ಡ್ ಟರ್ನ್ ಆಗಿ ರೆಡ್ ಸೆಲ್ಸ್ ವೈಟ್ ಸೆಲ್ಸ್ ಫೈಟ್ ಮಾಡ್ತಿರೋದ್ರಿಂದ ಅಯ್ಯೋ ಇಲ್ಲಿ ಕಂಡೀಷನ್ ಸರಿ ಇಲ್ಲ. ಇನ್ ಸ್ವಲ್ಪ ಹೊತ್ತು ಮಾತಾಡಿದ್ರೆ ನನ್ಗೂ ಅದೇ ಆಗುತ್ತೆ. ಬಾಯ್. ಸೂಪರ್. ಅದಕ್ಕೆ ಏನ್ರ ಇದು? ಕಾಲೇಜಲ್ಲಿ ಒಬ್ರು ಮಾಡ್ ಹುಡುಗಿರಿಲ್ವಾ? ಯಾರು ನೋಡಿದ್ರು ಡೀಸೆಂಟ್ ಹಾಕೊಂಡೇ ಬರ್ತಿದ್ದಾರೆ. ಕಣ್ಣಿಗೆ ತಂಪಾಗೋ ತರ ಏನು ಕಾಣಿಸ್ತಿಲ್ವಲ್ರೋ? ಏನು ಕಾಣಿಸ್ತಾ ಇಲ್ವಾ? ಅಲ್ಲೋಡೋ ಮಗ, ಜಾಕಿನೇ ಕಾಣಿಸ್ತಿದೆಯಲ್ಲ. ಅದು ಜಾಕಿ ಅಲ್ಲ ಮಾಮ, ಟಾಮಿ. ಏನಕ್ರ ಡೌಟ್? ಬಂದ್ರ ಹುಡುಗಿನೇ ಕೇಳೋಣ. Hi baby. Yes. What is your panty brand? What? No problem. I'll see myself. ಗೊತ್ತಿಲ್ಲದೆ ತಪ್ಪು ನಡಿಬಹುದು, ಆದ್ರೆ ಗೊತ್ತಿದ್ದು ತಪ್ಪು ನಡಿಬಾರ್ದು. ಹರಿಗಿದೆಲ್ಲ ಮಾಮೂಲ್ ಅಲ್ವೇನಾ? ಸಿ ಎಸಿಪಿನ ಹೊಡೆದ ಅಂದ್ರೆ ನಂಬಲಿಲ್ಲ ಅಲ್ಲ. ಈಗ ನೋಡಿ ಮಗ, ಫಸ್ಟ್ ಅವರ್ ಏನ್ ಹೇಳು? ಫಸ್ಟ್ ಅವರ್ ಫ್ರೀನೇ, ಲೆಕ್ಚರರ್ ಬಂದಿಲ್ಲ. ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ, ನೋಡೋಣ ಬಾರೋ. ಅಲ್ಲೋಗ್ ನೋಡೋದೇನೋ ಪುಟ್ಕೋಸಿ ಮ್ಯಾಚ್ ನ, ಇಲ್ಲೇ ತೋರಿಸ್ತೀನಿ ಫುಟ್ಬಾಲ್ ಮ್ಯಾಚ್ ನ. ಇವಾಗ ನಾನ್ ಸುಮ್ನೆ ಇದ್ರು ಹೊರಗಡೆ ಬಂದಿರೋ ರಕ್ತ ನೋಡ್ಕೊಂಡು ಒಳಗಡೆ ಇರೋ ರಕ್ತ ಸುಮ್ನೆ ಇರತ್ತೆ ಅನ್ಕೊಂಡಿದ್ಯಾ?
ಥ್ಯಾಂಕ್ಸ್ ಹರಿ. ಥ್ಯಾಂಕ್ಸ್ ಎಲ್ಲ ಇರಲಿ. ಕಾಲೇಜಲ್ಲಿ ಎಷ್ಟೊಂದು ಜನ ಹುಡುಗಿರಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನಿನ್ನ ಜೊತೆ ಮಾತ್ರ ಯಾಕೆ ಮಿಸ್ಬಿಹೇವ್ ಮಾಡಿದ್ರು ಅಂತ ಗೊತ್ತಾ? ಯೋಚನೆ ಮಾಡು. ನಾವು ಮನೆ ಬಿಟ್ಟು ಹೊರಡಬೇಕಾದ್ರೆ ನಾವು ಕಾಲೇಜ್ಗೆ ಹೋಗ್ತಾ ಇದೀವ, ಕ್ಲಬ್ಗೆ ಹೋಗ್ತಾ ಇದೀವ ಅನ್ನೋದನ್ನ ನೀನು ಫಸ್ಟ್ ತಿಳ್ಕೊಬೇಕು. ನೀನು ಈ ಥರ ಬಟ್ಟೆ ಹಾಕೊಂಬಂದ್ರೆ ಆಡ್ತಿರೋ ಹುಡುಗರಿಂದ ಅಲ್ಲಾಡ್ತಿರೋ ಮುದುಕರುವರೆಗೂ ನೋಡ್ತಾರೆ. ಇನ್ಮೇಲೆ ಈ ಥರ ಹಾಕೋಕೋಬೇಡ. ಹೋಗ್. ಐ ಆಮ್ ಸಾರಿ. ಹೋಗ್. ನೋಡಿದ್ಯಾ ಸಿರಿ, ಹರಿ ಬಗ್ಗೆ ನಿಂಗೆ ಈಗ ಅರ್ಥ ಆಯ್ತಾ? ಹರಿಗೆ ಯಾರನ್ನ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ಹೋಗಿ ಆ ಕರಿ ಇಡ್ಲಿ ಮಾತ್ ಕೇಳ್ಕೊಂಡು ಹರಿನ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ಆ ಪಾರ್ಕಲ್ಲಿ ಏನ್ ನಡೀತು ಅಂತ ಹರಿನೇ ಹೋಗ್ ಕೇಳು. ಬಂದ್ರೆ ಹೋಗೋಣ. ಹರಿ 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 ಹಾ ಸಿರಿ. ಐ ಆಮ್ ಸಾರಿ. ಯಾಕೆ? ನೀನು ಪಾರ್ಕಲ್ಲಿ ನೀರಿಗೆ ತಳ್ಳಿದ್ದು ರೌಡಿನಲ್ಲ, ಮತ್ತೆ ಸ್ಪೆಷಲ್ ಆಫೀಸರ್ ವರದನಾಯಕನ. ಐ ಆಮ್ ಅ ಫೂಲ್. ನಿನ್ನ ತಪ್ಪಾಗಿ ತಿಳ್ಕೊಂಡು ಅವ್ರನ್ನ ನಿನ್ಮೇಲೆ ಎತ್ಕಟ್ ಕಳಿಸ್ದೆ. ಹೋಗ್ಲಿ ಬಿಡು, ಅವ್ರಿಗೇನ್ ಆಗಿರಲ್ಲ. ನೀನ್ ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೊಂತೀಯ? ನಾನ್ ರಾತ್ರಿ ಫೋನ್ ಮಾಡಿದ್ದೆ. ಅವ್ರ ವೈಫ್ ಎಷ್ಟು ಸಂಕಟ ಪಟ್ಕೊಂಡ್ರು ಗೊತ್ತಾ? ತಪ್ಪು ಮಾಡ್ಬಿಟ್ಟೆ. ನಾನೇ ಅವ್ರ ಹತ್ರ ಹೋಗಿ ಸಾರಿ ಕೇಳ್ತೀನಿ. ನಾನು ಬರ್ತೀನಿ. ಇದೇ ಅವ್ರ ಮನೆ. ನಿನ್ಗೆ ಗೊತ್ತು? ಕಾಮನ್ ಸೆನ್ಸ್. ಎದುರುಗಡೆ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ. ಏನು? ಏನ್ ಮಾಡ್ತಿದ್ಯಾ? ಬಂದೆ. ಅಲ್ಲ, ಇದೇ ನಿಮ್ಮನೆನಾ? ಇಲ್ಲ. ಮತ್ತೆ ಗೂಳಿ ತರ ನುಗ್ತಾ ಇದೀಯಾ? ಸಾರಿ, ನಾವು ಮಿನಿ ಗೂಳಿ. ಬಾಯ್ ಮುಚ್ಕೊಂಡು ಸೈಲೆಂಟ್ ಆಗಿ ಬಾ. ಇಲ್ಲ ಮೈಲ್ ಫಸ್ಟ್ ಕ್ಯಾಪ್. ಅಕ್ಕ ಹಾಯ್. ಓ ಹಾಯ್ ಸಿರಿ. ಅಯ್ಯೋ, ಒಳಗಡೆ ಇರೋ ಫೋಟೋಸ್ ನೋಡ್ಬಿಟ್ರೆ. ಹಾಯ್ ಅಕ್ಕ. ಹಾಯ್ ಪಿಂಕಿ. ಅಕ್ಕ ಅದೇನಾಯ್ತು ಅಂದ್ರೆ. ಅಯ್ಯೋ ಅದೆಲ್ಲ ಬಿಡು. ಪಿಂಕಿ ಹೋಮ್. ಅಮ್ಮ, ದೇವಸ್ಥಾನದಲ್ಲಿ ಒಬ್ಳು ಹುಡುಗಿ ಸಿಕ್ಕಿದ್ಲು, ಪಟ್ಪಟ ಅಂತ ಮಾತಾಡ್ತಾಳೆ ಅಂತ ಹೇಳಿದ್ನಲ್ಲ, ಅವಳೇ ಇವಳು. ಇದೇನಾ ಪಟಾಕಿ? ಅಕ್ಕ, ನೀವೊಬ್ರೇ ಬಂದ್ರಾ? ನಿಮ್ ಫ್ರೆಂಡ್ಸ್ ಯಾರು ಬರ್ಲಿಲ್ವಾ? ಹರಿ ಬಾ ಒಳಗೆ. ನಾಚಿಕೆ. ಫ್ರೆಂಡ್? ನನ್ ಡಿಸ್ಟೆಂಟ್ ರಿಲೇಟಿವ್. ಓಹೋ, ಡಿಸ್ಟೆಂಟ್ ರಿಲೇಟಿವ್. ಅಮ್ಮ ನಮಸ್ಕಾರ. ನಾಚ್ಕೋಬೇಡಪ್ಪ, ನಿಮ್ಮನೆ ಅಂತಾನೆ ತಿಳ್ಕೊ. ಮನೆನ ತುಂಬಾ ಚೆನ್ನಾಗಿ ಕಟ್ಟಿದೀರಾ. ಹಾ, ಇದೆಲ್ಲ ನನ್ 2ನೇ ಮಗಂದೆ ಉಸ್ತುವಾರಿ. ಕೂತ್ಕೊಳ್ಳಿ. ಅಮ್ಮ, ಮನೇಲೇನಾದ್ರೂ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಏನಾದ್ರೂ ಇದೆಯಾ ತಿನ್ನೋದಿಕ್ಕೆ? ಹೆಲೋ, ಡಿಸ್ಟೆಂಟ್ ರಿಲೇಟಿವ್. ನಮ್ಮನೇಲಿರೋ ಐಟಮ್ ಕರೆಕ್ಟ್ ಆಗಿ ಹೇಳ್ತಿದ್ರಲ್ಲ, ಹೇಗೆ? ಇಲ್ಲಮ್ಮ, ಕಾಮನ್ ಆಗಿ ಎಲ್ರೂ ಮನೇಲೂ ಇರತ್ತಲ್ಲ, ಅದಕ್ಕೆ ಕೇಳಿದೆ. ತಲೆ ಕೆಟ್ಟ. ಅಪ್ಪ ನನಗೆ ಮಿಸ್ ಕಾಲ್ ಕೊಡ್ತಾನೆ ಇದಾರೆ. ಮನೇಲಿ ಇದೀನಿ ಅಂತ ಹೇಳ್ಬೋದಲ್ಲ ಅವ್ರಿಗೆ. ಎಲ್ಲಿದ್ದಾರೆ ಅವರು? ಮೇಲಿದ್ದಾರೆ. ಇವಳೇನ್ ಮಾಡ್ತಿದ್ದಾಳೆ? ಏನಾಯ್ತು? ನೀರ್ ತಗೊಂಬನ್ರಿ. ನಿನ್ನೆ ನೀವ್ ಹೇಳಿದ್ ನೋಡಿದ್ರೆ ನಿಮ್ ಗಂಡ ಹುಚ್ಚ ಸುದೀಪ್ ತರ ಇರ್ತಾರೆ ಅನ್ಕೊಂಡೆ. ಆದ್ರೆ ಇವಾಗ ನೋಡ್ತಾ ಇದ್ರೆ ಕೆಂಪೇಗೌಡ ಸುದೀಪ್ ತರ ಇದಾರೆ. ಮುಗಿಸು ನೀನು, ಬಿಡ್ಬೇಡ ನೀನು, ಅವ್ನು ಮುಗಿಸು. ಕರೆಕ್ಟ್ ಆಗಿ ಹೇಳ್ತಪ್ಪ. ನೀನೇ ಸುಮ್ಮನೆ ಅಂತ ಹೇಳಿ ಕೊಡ ಇಲ್ಲಿ, ಗನ್ ಕೊಡ ಇಲ್ಲಿ, ಬೇಗ ಕೊಡ ಇಲ್ಲಿ. ನಿನ್ಗೆ ಏನು ಗೊತ್ತ ಅವನ ಬಗ್ಗೆ? ನನಗೆ ಬರೋ ಸಂಬಳನ ಕಾಯ್ಕೊಂಡಿದ್ದು ಎಗಸ್ಕೊಂಡು ಹೋಗೋದು ಅಲ್ಲದೆ ಕದಿತಾನೆ ಕಳ್ಳನ್ ಮಗ. ಇವತ್ತು ಬಿಡೋದಿಲ್ಲ ಇವನ್ನ ನಾನು. ಹಿಂದೆ ನೋಡ್ಕೊಂಡು ಮಾತ್ರ ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡ್ಕೊ. ಏನ್ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಗೊತ್ತಿಲ್ಲ ನಿನಗೆ? ಕಳ್ಳನ್ ಮಗನಿಗೆ ಚಡ್ಡಿ ಹಾಕೊಳ್ಳೋದು ಕಲ್ಸಿರೋದು ನಾನು. ಆ ಚಡ್ಡಿ ಕೈ ಹಾಕ್ಬಿಟ್ಟು ಕಾಸು ಕಿತ್ಕೊಂಡು ಹೋಗ್ತಾನೆ. ಬಿಡುದಿಲ್ಲ ನಾನು. ಹೊಡಿಬೇಕಾ? ಹೊಡಿಬೇಕು. ಅಕ್ಕ ಸಿರಿ, ನೀನ್ ಕನ್ಫ್ಯೂಸ್ ಆಗಿ ನನ್ನನ್ನು ಕನ್ಫ್ಯೂಸ್ ಮಾಡ್ಬೇಡ. ನೀನ್ ನೋಡ್ತಿರೋದೆಲ್ಲ ನಿಜ ಅಲ್ಲ. ನಿನ್ ಡಿಸ್ಟೆಂಟ್ ರಿಲೇಟಿವ್ ಇದಾನಲ್ಲ ಹರಿ, ಅವ್ನ್ ನಮಗ್ ತುಂಬಾ ಕ್ಲೋಸ್ ರಿಲೇಟಿವ್. ಒಂದ್ಸರಿ ಅಲ್ಲಿ ನೋಡು. ಸಬತ್ತಾಗತ್ತೆ ನನಗೆ. ಇದು ಹೇಗಿದೆ? ತುಂಬಾ ಚೆನ್ನಾಗಿದೆ. ಒಂದ್ ಸೆಕ್ ಹೇಳಪ್ಪ. ಮೇಡಮ್ ಒಂದ್ ನಿಮಿಷ. ಎಲ್ಲಿ? ಈಗ ಹೊರಗಿದ್ದೀನಿ. ಮಾಡ್ತೀನಿ ತಾಳು ವಾಪಸ್. Come with me, I'll show you something. ಎಲ್ಲಿಗೆ? Come. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ? ನಿಮ್ಗೆ ಹೇಳ್ತಾ ಇರೋದು ಹೋಗ್ರಿ ಆ ಕಡೆಗೆ. ಇವತ್ತು ಆಟನೂ ಇಲ್ಲ, ಫೋಟೋನು ಇಲ್ಲ. ನಾನು ಇವತ್ತು ರೆಬಲ್ ಸ್ಟಾರ್ ಅಲ್ಲ, ಸುಮಲತಾ ಗಂಡ ಅಮರ್ನಾಥ್. ನೀ ಸೆಲೆಕ್ಟ್ ಮಾಡಮ್ಮ. ಬನ್ನಿ ಪ್ಲೀಸ್. ನಾನೇನು ಮಾಡ್ಲಿ? ಇವತ್ತು ಪೂರ್ತಿ ನನ್ನ ಹೆಂಡತಿ ಜೊತೆಲಿ ಇರ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಇಲ್ಲಿ ಬಂದ್ರೆ ಆಟೋಗ್ರಾಫ್, ಫೋಟೋಗ್ರಾಫ್ ಅಂತ ಒಂದೇ ನನ್ನ ತಲೆ ತಿಂತಾರೆ. ನನಗೆ ಕೋಪ ಬರಲ್ವಾ? ಅದಕ್ಕೆ ಸರ್ ಜನ ನಿಮ್ಮನ್ನ ಇಷ್ಟಪಡೋದು. ನೀವು ಬೈದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅಂತ. ದಯವಿಟ್ಟು ಇವ್ರಿಗೂ ಸ್ವಲ್ಪ ಬುದ್ಧಿ ಹೇಳಿ ಸರ್. ಏನಂತ ಎಸಿಪಿ ಸಾಹೇಬ್ರಿಗೆ? ನಾನು ಎಸಿಪಿ ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ? ನಾನು ಚಿತ್ರರಂಗದಲ್ಲಿ ಬ್ಯುಸಿ ಇರ್ಬೋದು, ರಾಜಕೀಯ ರಂಗದಲ್ಲಿ ಬ್ಯುಸಿ ಇರ್ಬೋದು, ಆದ್ರೆ ಸಮಾಜಕ್ಕೆ ಯಾರು ಒಳ್ಳೇದ್ ಮಾಡ್ತಾರೆ, ಕೆಟ್ಟದ್ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಇನ್ಫಾರ್ಮೇಶನ್ ಇದೆ ಸ್ವಾಮಿ. ಅದಿರ್ಲಿ,
ನಿಮ್ಮಿಬ್ರು ನೋಡಿದ್ರೆ ಯಾಕೋ ಮನೆಯವರು ಸ್ವಲ್ಪ ಕೋಪದಲ್ಲಿ ಇದ್ದಂಗಿದೆ. ದೇಹ ಎಲ್ಲಿದೆ, ಮನಸ್ಸೆಲ್ಲ ಡ್ಯೂಟಿ ಮೇಲಿದೆ. ಅದೇ ತಾನೇ ಅಮ್ಮ ಕೋಪ. ಕರೆಕ್ಟ್ ಅಕ್ಕ. ನಾ ಹೇಳೋಕು ಮುಂಚೆ ನಿಮ್ಗೆ ಹೇಗ್ ಗೊತ್ತಾಯ್ತು? 20 ವರ್ಷಗಳಿಂದ ಇವ್ರ ಫ್ರೆಂಡ್ಸ್ ಮಧ್ಯೆ, ಜನಗಳ ಮಧ್ಯೆ ಗ್ಯಾಪ್ ಅಲ್ಲೇ ನಾನು ಸಂಸಾರ ಮಾಡ್ಕೊಂಡು ಬಂದಿರೋದು. ನಿನ್ ಪ್ರಾಬ್ಲಮ್ ನನಗಿಂತ ಕರ್ನಾಟಕದಲ್ಲಿ ಇನ್ಯಾರಿಗ ಅರ್ಥ ಆಗ್ಬೇಕು ಹೇಳಮ್ಮ. ತಮಾಷೆಗೆ ಹೇಳ್ತಿದ್ದಾಳೆ. ಸುಮಾ, ನೀವಿಬ್ರು ಹೋಗಿ ಏನ್ ಬೇಕೋ ಸೆಲೆಕ್ಟ್ ಮಾಡಿ. ಕಮ್ ಜಾಯಿನ್ ಮೀ. ನಾನು ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೊ. ನೋಡು, ನಾನು ಮಾಡದೇ ಇರೋದೇನು ನೀನು ಮಾಡ್ತಾ ಇಲ್ಲ. ಹೆಂಡ್ತಿಗೆ ಅಂತ ವಾರದಲ್ಲಿ 1 ಗಂಟೆ ಇಟ್ಬಿಡ್ಬೇಕು. ಅವರು ತರಕಾರಿ ತಗೊಳೋದಕ್ಕೆ ಕರೀತಾರೋ, ಸೀರೆ ತಗೊಳೋದಕ್ಕೆ ಕರೀತಾರೋ, ಬೆಣ್ಣೆ ತಗೊಳೋದಕ್ಕೆ ಕರೀತಾರೋ, ಎಣ್ಣೆ ತಗೊಳಕ್ ಕರೀತಾರೋ, ಅವ್ರಿಷ್ಟಕ್ಕೆ ಬಿಟ್ಬಿಡು. ಆಮೇಲೆ ನಾವು 6 ಮುಕ್ಕಾಲು ದಿನ ವಾರದಲ್ಲಿ ನೆಮ್ಮದಿಯಾಗಿರ್ಬೋದು.